ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಅಂಡ್ ಎಷ್ಟೋ ಜನ ಕೇಳ್ತಾ ಇದ್ದಂತ ಒಂದು ಏನಂತೀನಿ ಡೌಟ್ ಅಂತಾನೆ ಅನ್ಬೋದು. ಬ್ರೋ ಎಲ್ಲಾನು ಕರೆಕ್ಟ್ ಆಗಿ ಅಪ್ಲೈ ಮಾಡ್ತೀನಿ, ಫಿಬ್ ಅಪ್ಲೈ ಮಾಡೋದಕ್ಕೆ ಬರುತ್ತೆ, ನನ್ ಗೇಮ್ ಚೇಂಜರ್ 1, ಗೇಮ್ ಚೇಂಜರ್ 2 ಎಲ್ಲಾನು ಅಪ್ಲೈ ಮಾಡ್ತೀನಿ. ಬಟ್ ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಾನು ಪಾರ್ಟ್ 3 ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ನ 2 ಸಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ಓಕೆ, ಪಾರ್ಟ್ 3 ಅಲ್ಲಿ ನೀವು ನೋಡ್ಬೋದು. ಬಟ್ ಸ್ಟಿಲ್ ಅದು ಕನ್ಫ್ಯೂಸಿಂಗ್ ಅಂದ್ರೆ ಏನಕ್ಕೆ ಅದು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ನಾನು ಮೇನ್ ಆಗಿ ಹೇಳ್ಬಿಡ್ತೀನಿ. ಓಕೆ, ಆ ಮಾರ್ಕೆಟ್ ಸ್ಟ್ರಕ್ಚರ್ ನ ನೀವು ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ದೀರಾ. ಸೊ ದಟ್ಸ್ ವೈ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಐಯಲ್ಲಿ ನೋಡಿದ ತಕ್ಷಣನೇ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆ ಮಾರ್ಕೆಟ್ ಈ ಡೈರೆಕ್ಷನ್ ಅಲ್ಲಿ ಇದೆ, ಅಪ್ ಸೈಡ್ ಅಲ್ಲಿ ಇದೆಯಾ, ಡೌನ್ ಸೈಡ್ ಅಲ್ಲಿ ಇದೆಯಾ, ನಿಮಗೆ ಗೊತ್ತಾಗುತ್ತೆ. ಒಂದು ಬೇಸಿಕ್ ನಾನು ಹೇಳ್ಬಿಡ್ತೀನಿ. ಮಾರ್ಕೆಟ್ ಮೂವ್ ಆಗ್ಬೇಕು ಅಂದ್ರೆ ಅಪ್ ಸೈಡ್ ಹೋಗ್ಬೇಕು, ಡೌನ್ ಸೈಡ್ ಹೋಗ್ಬೇಕು. ಇದು ಇಂಡಿಯನ್ ಮಾರ್ಕೆಟ್ ತರ ಅಲ್ಲ. ಇಂಡಿಯನ್ ಮಾರ್ಕೆಟ್ ಆದ್ರೆ ಕನ್ಸಾಲಿಡೇಷನ್ ಅನ್ನೋದೊಂದು ಇರುತ್ತೆ, ನಿಮಗೆ ತೀಟಾ ಡಿಕೆ ಆಗ್ತಾ ಇರುತ್ತೆ, ಅದೆಲ್ಲ ಇರುತ್ತೆ. ಇಲ್ಲಿ ಆ ತರ ಅಲ್ಲ. ಕನ್ಸಾಲಿಡೇಷನ್ ಆರು ಆಗ್ಲಿ ಏನಾರು ಆಗ್ಲಿ ನಿಮ್ಮ ಡೈರೆಕ್ಷನ್ ಗೆ ಹೋಗ್ಬೇಕು ಅಷ್ಟೇನೆ. ಈ ಮಾರ್ಕೆಟ್ ಸ್ಟ್ರಕ್ಚರ್ ಏನಿದೆಯಲ್ಲ, ಯು ಕ್ಯಾನ್ ಅಪ್ಲೈ ಟು ಇಂಡಿಯನ್ ಮಾರ್ಕೆಟ್ ಆರು ಆಗಿರ್ಬೋದು, ಗೋಲ್ಡ್ ಗಾರು ಆಗಿರ್ಬೋದು, ಯಾವ್ದಕ್ಕಾರು ಆಗಿರ್ಬೋದು. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಿಮ್ಮ ಸ್ಟ್ರಾಟಜಿನ ಯಾವ ಡೈರೆಕ್ಷನ್ ಗೆ ನೀವು ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ ಅಂದ್ರೆ ಲೆಟ್ಸ್ ಸೇ ಗೇಮ್ ಚೇಂಜರ್ 2 ಬರೋಣ. S3 EMA ಬ್ರೇಕ್ಔಟ್, S2 EMA ಬ್ರೇಕ್ಔಟ್, S1 EMA ಬ್ರೇಕ್ಔಟ್, ಇವು ಜಾಸ್ತಿ ಇಂಪಾರ್ಟೆನ್ಸ್ ನ ಕೊಡ್ಬೇಕಾಗತ್ತೆ. ಅವಾಗ ನೀವು ಡೌನ್ ಸೈಡ್ ಟ್ರೇಡ್ ಗಳು ಏನ್ ತಗೋತೀರಾ, ಸೊ ದಟ್ಸ್ ವೈ ಅದು ಡೌನ್ ಸೈಡ್ ಟ್ರೇಡ್ಸ್ ಗಳು ರೀಟ್ರೇಸ್ಮೆಂಟ್ ಅಂತ ಆಗಿರುತ್ತೆ. ನಾನು ಇವಾಗ ಒಂದು ಬೇಸಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಓಕೆ, ಯಾವ್ದಾದ್ರು ಒಂದು ಡೇ ನ ಬ್ಯಾಕ್ ಟೆಸ್ಟ್ ಮಾಡೋಣ. ಆ ಡೇ ನ ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡಿಸ್ತೀನಿ. ಓಕೆ, ಸೊ ಹಾಯ್ ಬೇಬ್, give one random date in 2025, exclude Saturday and Sunday. ಓಕೆ, ಜಸ್ಟ್ ನಾನು ಇವಾಗ ಫಿಬ್ ನ ಯೂಸ್ ಮಾಡ್ಕೊಂಡು ಮಾತ್ರ ಮಾರ್ಚ್ 12, 2025. ಓಕೆನಾ, ಮಾರ್ಚ್ 12 ಜ್ಞಾಪಕ ಇಟ್ಕೊಳ್ಳಿ. ಮಾರ್ಚ್ 12 ನಾನು ಯಾವತ್ತೋ ಬ್ಯಾಕ್ ಟೆಸ್ಟ್ ಮಾಡಿದ್ದೆ ಅನ್ಸುತ್ತೆ ಅಲ್ಲ. ಓಕೆ, ಮಾರ್ಚ್ 12 ಮಾಡಿದ್ನ. ಓಕೆ, ಮಾಡಿದ್ರು ಪರವಾಗಿಲ್ಲ, ಅದನ್ನ ತಿರ್ಗಾ ಮಾಡೋಣ, ಅದೇ ಕೊಟ್ಟಿದ್ದು ChatGPT. ಬಟ್ ಇವಾಗ ನಾನು ನಿಮ್ಗೆ ಒಂದ್ ಸ್ವಲ್ಪ ಬೇಸಿಕ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಲೆಟ್ಸ್ ಮೂವ್ ಆಗೋದಕ್ಕಿಂತ ಮುಂಚೆ ಟ್ರೇಡಿಂಗ್ ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ಗೆ ಏನ್ ಬೇಸಿಕ್ ಫಸ್ಟ್ ಒಂದು ಅರ್ಥ ಮಾಡ್ಕೊಂಡ್ಬಿಡಿ. ಇವಾಗ ಮಾರ್ಕೆಟ್ ಅಪ್ ಸೈಡ್ ಹೋಗ್ಬೇಕು ಒಂದು, ಆರ್ ಎಸ್ ಡೌನ್ ಸೈಡ್ ಬರ್ಬೇಕು. ಬಟ್ ಅಪ್ ಸೈಡ್ ಹೋಗ್ಬೇಕಾದ್ರೆ ಮಾರ್ಕೆಟ್ ಒಂದೇ ಸತಿ ಮೂವ್ ಆಗುತ್ತಾ? ಇಲ್ಲ. ಡೌನ್ ಸೈಡ್ ಬರ್ಬೇಕಾದ್ರೆ ಮಾರ್ಕೆಟ್ ಒಂದೇ ಸತಿ ಡೌನ್ ಸೈಡ್ ಬರುತ್ತಾ? ಇಲ್ಲ. ರೀಟ್ರೇಸ್ಮೆಂಟ್ ಆಗ್ತಾ ಇರತ್ತೆ. ಓಕೆ, ರೀಟ್ರೇಸ್ಮೆಂಟ್ ಏನಾಗುತ್ತಲ್ಲ, ಈ ರೀಟ್ರೇಸ್ಮೆಂಟ್ ಗಳು ನೀವೇನ್ ಅನ್ಕೋತೀರಾ, ಇದು ಫಾಲ್ ಅಂತ ಅನ್ಕೊಂಡ್ ಟ್ರೇಡ್ ಮಾಡ್ತೀರಾ. ಓಕೆ, ರೀಟ್ರೇಸ್ಮೆಂಟ್ ಓಕೆ ಇಲ್ಲಿಂದ ಬೀಳ್ಬೋದು ಮಾರ್ಕೆಟ್ ಅಂತ ಹೋಲ್ಡ್ ಮಾಡ್ತಾ ಇರ್ತೀರಾ. 1:2 ಆರ್ 1:3 ಅಲ್ಲಿ ಟ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ನೀವು ಡೈರೆಕ್ಷನ್ ವೈಸ್ ಇವಾಗ ಸಪೋರ್ಟ್ ಅಲ್ಲಿ ಟ್ರೇಡ್ ತಗೋಬೇಕು ಅಂದ್ರೆ ಲಿಕ್ವಿಡಿಟಿ ಸ್ವೀಪ್ ಆಗಿ ಗಾನ್ ಆಗೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಸೀನ್ಸು ಇರುತ್ತೆ. ಇವೆಲ್ಲಾ ಸೀನ್ಸ್ ಗಳಿಂದನೂ ನಾವು ಎಸ್ಕೇಪ್ ಆಗ್ಬಿಟ್ಟು ಪ್ರಾಪರ್ ಎಂಟ್ರಿನ ತಗೋಬೇಕು. ನಾನ್ ಇವಾಗ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಎಲ್ಲಾನು ಗೊತ್ತಿದೆ. ಗೇಮ್ ಚೇಂಜರ್ 1, ಗೇಮ್ ಚೇಂಜರ್ 2, ಲಿಕ್ವಿಡಿಟಿ ಸ್ವೀಪ್ ಎಲ್ಲಾನು ಗೊತ್ತಿದೆ ಎಂಡ್ ಟು ಎಂಡ್ ಅನ್ಕೊಳ್ಳೋಣ. ಡೈರೆಕ್ಷನ್ ಒಂದು ಮಾತ್ರ ನಿಮ್ ಕೈಯಲ್ಲಿ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಕರೆಕ್ಟಾ? ಸೊ ಇವಾಗ ನಾನು ಡೈರೆಕ್ಷನ್ ಹೇಗೆ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಫೋಕಸ್ ಹೈಯರ್ ಟೈಮ್ ಫ್ರೇಮ್. ಹೈಯರ್ ಟೈಮ್ ಫ್ರೇಮ್ ನ ಯಾಕೆ ಫೋಕಸ್ ಮಾಡ್ಬೇಕು ಕೇಳ್ತಾರೆ. ಹೈಯರ್ ಟೈಮ್ ಫ್ರೇಮ್ ನ ಯಾಕೆ ಫೋಕಸ್ ಮಾಡ್ಬೇಕು ಅಂತ ಒಂದ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಯಾರೋ ಒಬ್ರು ನಿಮ್ಗೆ ಓಕೆ ದೊಡ್ಡವರು, ಓಕೆ ಆ ದೊಡ್ಡವರು ಹೇಳೋ ಮಾತನ್ನ ನೀವು ಕೇಳಿದ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ಕರೆಕ್ಟ್ ಡೈರೆಕ್ಷನ್ ಗೆ ಹೋಗ್ತೀರಾ. ಕರೆಕ್ಟಾ? ಇವಾಗ ನಿಮ್ಮ ತಾತನೋ ಅವ್ರ ನಿಮ್ಮ ಅಪ್ಪನೋ ಯಾರು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತಾರೆ, ನೋಡಪ್ಪ ಗುರು ನೀನು ಈ ಡೈರೆಕ್ಷನ್ ಅಲ್ಲಿ ಹೋದ್ರೆ ಮಾತ್ರ ನಿನ್ನ ಲೈಫ್ ಅಲ್ಲಿ ನಿನ್ನ ಗೋಲ್ ನ ಅಚೀವ್ ಮಾಡೋದಕ್ಕಾಗುತ್ತೆ ಅಂತ. ಸೊ ಅವರೆಲ್ಲ ಹೈಯರ್ ಟೈಮ್ ಫ್ರೇಮ್ಗಳು. ಯಾರೋ ಒಂದು ಚಿಕ್ಕ ಹುಡ್ಗ ಬಂದ್ಬಿಟ್ಟು ಹೋಗ ಈ ಸೈಡ್ ಹೋಗಲ್ಲ, ನಿಮ್ಗೇನ್ ಗೊತ್ತು, ನಿನ್ಕಿಂತ ನಾನ್ ದೊಡ್ಡವನು, ಹಂಗೋಗು ಹಿಂಗೋಗು ಅಂತ ಅಂದ್ರೆ ಯಾರನ್ನ ನಂಬ್ತೀರಾ ನೀವು? ನಿಮ್ಮ ತಾತ ಅವ್ರನ್ನ ನಂಬ್ತೀರಾ? ನಿಮ್ಮ ಡ್ಯಾಡಿ ಅವ್ರನ್ನ ನಂಬ್ತೀರಾ? ಅವ್ರು ಯಾರೋ ಚಿಕ್ಕ ಹುಡ್ಗ ನಿಮ್ಗೆ ಡೈರೆಕ್ಷನ್ ಹೇಳಿದ್ರೆ ನಂಬ್ತೀರಾ? ನಿಮ್ಗಿಂತ ದೊಡ್ಡವ್ರು ಹೇಳಿದ್ರೆ ತಾನೇ ನಂಬೋದು. ಯಾಕೆ ಹೇಳಿ? ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೇಮ್ ಅಪ್ಲೈಸ್ ಹಿಯರ್. ಹೈಯರ್ ಟೈಮ್ ಫ್ರೇಮ್ ಏನ್ ಹೇಳುತ್ತಲ್ಲ ಅದ್ರ ಪ್ರಕಾರ ನೀವು ಟ್ರೇಡ್ ಗಳನ್ನ ಪ್ಲಾನ್ ಮಾಡ್ಬೇಕು ಅಷ್ಟೇ. ನಿಮ್ಮ ಅಪ್ಪ ಅವ್ರ ನಿಮ್ ತಾತ ಹೇಳೋ ಮಾತನ್ನ ನೀವು ಕೇಳ್ತಾ ಇದ್ದೀರಾ. ಹಾಗೇನೇನೆ ಶಾರ್ಟರ್ ಟೈಮ್ ಫ್ರೇಮ್ಸ್ ಗೆ ಎಲ್ಲ ಅಪ್ಪ ಯಾರು ಗೊತ್ತಾ? ಹೈಯರ್ ಟೈಮ್ ಫ್ರೇಮ್ಸ್ ಗಳು. ಸೊ ಆ ಹೈಯರ್ ಟೈಮ್ ಫ್ರೇಮ್ಸ್ ಏನ್ ಹೇಳುತ್ತಲ್ಲ ಅದನ್ನ ನೀವು ಕೇಳಬೇಕು. ಹೈಯರ್ ಟೈಮ್ ಫ್ರೇಮ್ಸ್ ಏನ್ ಹೇಳುತ್ತೆ ಅಂತ ಹೇಗ್ ಗೊತ್ತಾಗತ್ತೆ? ಸ್ಮಾಲ್ ಟೈಮ್ ಫ್ರೇಮ್ ಅಲ್ಲಿ ನೀವು ಏನ್ ಸ್ಟ್ರಾಟಜಿನ ಅಪ್ಲೈ ಮಾಡ್ತಿರಲ್ಲ ಅದನ್ನ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅಪ್ಲೈ ಮಾಡಿ. ಅಲ್ಲಿ ನೀವು ಯಾವುದೇ ಎಂಟ್ರಿನ ತಗೋಬಾರ್ದು, ಡೈರೆಕ್ಷನ್ ನ ತಿಳ್ಕೊಂಡ್ ಬರ್ಬೇಕು.
ನಾನು ಏನೇನ್ ಪಾರ್ಟ್ 3 ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅಪ್ಲೈ ಮಾಡಿ ಡೈರೆಕ್ಷನ್ ನ ತಿಳ್ಕೊ ಬಂದ್ಬಿಟ್ಟು ನೀವು ಟ್ರೇಡ್ ನ ತಗೋಬೇಕು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ 5 ಮಿನಿಟ್ಸ್ ಆರ್ 15 ಮಿನಿಟ್ಸ್. ಓಕೆ, ಸಿ ಇವಾಗ ನಾನು ಎಲ್ಲಾ ಡ್ರಾಯಿಂಗ್ ಕ್ಲೋಸ್ ಮಾಡ್ತೀನಿ. ಓಕೆನಾ, ಎಲ್ಲಾ ಡ್ರಾಯಿಂಗ್ ಕ್ಲೋಸ್ ಮಾಡ್ತೀನಿ. ಸಿ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಇವಾಗ ಸೊ ಈ ತರ ಮೂವ್ ಆಗ್ತಾ ಇದೆ ಅನ್ಕೊಳ್ಳೋಣ, ಅಂದ್ರೆ ಹೈಯರ್ ಐ ಮಾಡ್ತಾ ಇದೆ. ಸೊ ಇಲ್ಲೊಂದು ಹೈಯರ್ ಐ ಮಾಡಿದೆ, ಕರೆಕ್ಟಾ? ಅಂದ್ರೆ ಹೈಯರ್ ಐ ಮಾಡಿದೆ ಅಂದ್ರೆ ಈ ಹೈನ ಸಾರಿ ಒಂದು 100 ಇಂದ 200 ಗೆ ಮೂವ್ ಆಗಿದೆ ಅನ್ಕೊಳ್ಳೋಣ. ಈ 200 ಇಂದ 300 ಗೆ ಹೋಗಿದೆ ಅಂದ್ರೆ ಅದು ಹೈಯರ್ ಐ ಮಾಡಿದೆ ಅಂತ ಅರ್ಥ, ಕರೆಕ್ಟಾ? ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇದೆ ಅಂತ. 300 ಇಂದ 400 ಗೆ ಕ್ರಾಸ್ ಆಯ್ತು ಅಂದ್ರೆ 300 ಗಿಂತ ಇನ್ನೊಂದು ಹೈ ಮಾಡಿದೆ ಅಂತ ಅರ್ಥ, 400. ಓಕೆ, ಇಲ್ಲೇನೇನಾಗುತ್ತೆ, ಇವೆಲ್ಲ ರೀಟ್ರೇಸ್ಮೆಂಟ್, ಕರೆಕ್ಟಾ? ಸಿ ನಾನು ಏನ್ ಪ್ಲಾನ್ ಮಾಡ್ತೀನಿ ಗೊತ್ತಾ, ನಿಮ್ಗೆ ಇವೆಲ್ಲ ಗೊತ್ತಿದೆ. ಪಾರ್ಟ್ 3 ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟ್ರೆಂಡ್ಸ್ ಹೇಗೆ ಮೂವ್ ಆಗುತ್ತೆ. ಹೈಯರ್ ಐ ಮಾಡ್ಕೊಂಡ್ ಬರ್ತಾ ಇರುತ್ತೆ, ಡೌನ್ ಟ್ರೆಂಡ್ ಆದ್ರೆ ಈ ತರ ಲೋವರ್ ಲೋ ಈ ತರ ಮಾಡ್ಕೊಂಡ್ ಬರ್ತಾ ಇರುತ್ತೆ, ಕರೆಕ್ಟಾ? ನೋಡಿದ ತಕ್ಷಣ, ಕಣ್ಣಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆಯಾ ಡೌನ್ ಟ್ರೆಂಡ್ ಇದೆಯಾ. ಸಿ ಇವಾಗ ಇಲ್ಲಿ ಬನ್ನಿ, ಇಲ್ಲಿ ಮಾರ್ಕೆಟ್ ಇವಾಗ ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಡೌನ್ ಟ್ರೆಂಡ್ ಇದೆ. ಆಬ್ವಿಯಸ್ಲಿ ಮಾರ್ಕೆಟ್ ನೋಡಿ ಡೌನ್ ಟ್ರೆಂಡ್ ಇದೆ, ಕರೆಕ್ಟಾ? ಬಟ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಾನಿಲ್ಲಿ ಒಂದು ಸೀಕ್ರೆಟ್ ಟ್ರಿಕ್ ನ ಯೂಸ್ ಮಾಡ್ತೀನಿ. ಆ ಸೀಕ್ರೆಟ್ ಟ್ರಿಕ್ ಏನು ಅಂದ್ರೆ, ಸಿ ಮಾರ್ಕೆಟ್ ಇವಾಗ ಹಿಂಗ್ ಫಾಲ್ ಆಯ್ತು ಅನ್ಕೊಳ್ಳೋಣ, ಕರೆಕ್ಟಾ? ಇಲ್ಲಿ ಬರುತ್ತೆ, ನಾನು ಕ್ಯಾಚ್ ಮಾಡೋದು ಯಾವ್ದನ್ನ ಗೊತ್ತಾ? ಸಿ ಮಾರ್ಕೆಟ್ ಇಲ್ಲಿಂದ ಈಗ ಮೇಲ್ ಬಂದಿರುತ್ತೆ, ಓಕೆನಾ? ಸೊ ನಾನು ಒಂದೊಂದ್ಸತಿ ಇದನ್ನು ಕ್ಯಾಚ್ ಮಾಡ್ತೀನಿ. ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ಇಲ್ಲಿ ಸಪೋರ್ಟ್ ತಗೊಂಡಿದೆ ಅಂದ್ಬಿಟ್ಟು ಟ್ರೇಡ್ ನ ತಗೋತೀನಿ. ಬಟ್ ನೀವೇನ್ ಮಾಡಿ ಗೊತ್ತಾ, ಸಿ ಇಲ್ಲಿಂದ ಮಾರ್ಕೆಟ್ ರೀಟ್ರೇಸ್ ಮಾಡ್ಬಿಟ್ಟು ಮೇಲಾರು ಹೋಗ್ಬೋದು, ಆರ್ ಇಲ್ಲಿಂದ ಫಾಲ್ ಕೂಡ ಆಗ್ಬೋದು. ಎರಡು ಆಪ್ಷನ್ ಇರುತ್ತೆ. ಬಟ್ ಇದು ಕಾಮನ್, ಈ ರೀಟ್ರೇಸ್ಮೆಂಟ್ ಆಗೋದು ಫಾಲ್ ಆಗೋದ್ರಲ್ಲಿ ಇಷ್ಟು ಪಾರ್ಟ್ ಏನಿದೆಯಲ್ಲ ಇದು ಕಾಮನ್. ದಟ್ಸ್ ವೈ ಫಿಬ್ಬು ಎವ್ರಿ ಟೈಮ್ ವರ್ಕ್ ಆಗುತ್ತೆ. ಓಕೆ, ಈ ಡೌನ್ ಟ್ರೆಂಡ್ ಗೆ ಇದು ರೀಟ್ರೇಸ್ಮೆಂಟ್ ಆಗಿರ್ಬೋದು, ಆರ್ ಇಲ್ಲಿಂದ ಏನ್ ಅಪ್ ಟ್ರೆಂಡ್ ಗೆ ಮಾರ್ಕೆಟ್ ಮೂವ್ ಆಗ್ತಾ ಇದೆಯಲ್ಲ, ಅಪ್ ಟ್ರೆಂಡ್ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ, ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಸಪ್ಲೈ ಅಲ್ಲಿ ಇಲ್ಲಿ ಡಿಮ್ಯಾಂಡ್ ಝೋನ್ ಇತ್ತು ಅಂದ್ರೆ ಇಲ್ಲಿ ಡಿಮ್ಯಾಂಡ್ ಝೋನ್ ಅನ್ನ ಟಚ್ ಮಾಡಿ ಮಾರ್ಕೆಟ್ ಹೀಗ್ ಬಂದು ರೀಟ್ರೇಸ್ ಮಾಡಿ ಅಪ್ಪು ಹೋಗ್ಬೋದು, ಈ ಟ್ರೆಂಡ್ ರಿವರ್ಸು ಆಗ್ಬೋದು. ಬಟ್ ಇಷ್ಟನ್ನ ಕ್ಯಾಚ್ ಮಾಡ್ಬಿಟ್ರೆ ಸಾಕು ಅಲ್ವಾ? ಸೊ ರೀಟ್ರೇಸ್ಮೆಂಟ್ ಆರು ಆಗಿರ್ಬೋದು, ಅದು ಫಾಲ್ ಕೂಡ ಆಗಿರ್ಬೋದು. ಸೇಮ್ ಅಪ್ಸೈಡ್ ಗೆ ಹಾಗೇನೇನೆ, ಅಪ್ಸೈಡ್ ಗೆ ಏನ್ ಮಾಡ್ತೀನಿ ಅಂದ್ರೆ, ಸಿ ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ, ಓಕೆ, ಕರೆಕ್ಷನ್ ಮಾಡ್ಕೊಂಡು ಹಿಂಗ್ ಮೇಲೆ ಹೋಗ್ತಾ ಇರುತ್ತೆ. ಸಿಂಪಲ್ ಇಲ್ಲಿ ನೋಡಿ, ಇಲ್ಲಿಂದ ಒಂದು ನಾನು ಫಿಬ್ ಹಾಕೋತೀನಿ ಅನ್ಕೊಳ್ಳೋಣ. ಓಕೆ, ಇಲ್ಲಿಂದ ಮ್ಯಾಕ್ಸಿಮಮ್ ಮಾರ್ಕೆಟ್ ಒಂದ್ ಸ್ವಲ್ಪ ಹಿಂಗ್ ಮೂವ್ ಆಗಿ ಹಿಂಗ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ನಾನು ಇಷ್ಟನ್ನ ಮಾತ್ರ ಕ್ಯಾಚ್ ಮಾಡೋದಕ್ಕೆ ಹೋಗ್ತೀನಿ, ಅಷ್ಟೇ. ಬೇಸಿಕ್ ಕಾಮನ್ ಸೆನ್ಸ್. ಮಾರ್ಕೆಟ್ ಇಲ್ಲಿಂದ ಕಿತ್ಕೊಂಡ್ ಮೇಲೂ ಹೋಗ್ಬೋದು, ಕಿತ್ಕೊಂಡ್ ಕೆಳಗಡೆನೂ ಬೀಳ್ಬೋದು. ಬಟ್ ಹೆಂಗೇ ಮೇಲೋದ್ರು ಕೂಡ ಸ್ವಲ್ಪ ಮೂವ್ಮೆಂಟ್ ಆರು ಆಗಿರ್ಬೇಕು. ದಟ್ಸ್ ವೈ 0.5 0.6 ಎವ್ರಿ ಟೈಮ್ ವರ್ಕ್. ಓಕೆ, ಸೊ ಇವಾಗ ಟ್ರೆಂಡ್ ಯಾವಾಗ ಚೇಂಜ್ ಆಗುತ್ತೆ ಅದು ನಮಗೆ ಗೊತ್ತಿರಬೇಕು. ನಾನು ಇವಾಗ ಏನ್ ಹೇಳ್ಕೊಡ್ತಾ ಇದ್ದೀನಲ್ಲ, ಜಸ್ಟ್ ವಿಜುವಲೈಸೇಷನ್ ಮಾಡ್ಕೊಳ್ಳಿ, ಇದನ್ನ ರಿಯಲ್ ಆಗಿ ಹೇಳ್ಕೊಡ್ತೀನಿ. ಓಕೆ, ಬ್ಯಾಕ್ ಟೆಸ್ಟ್ ಮಾಡ್ಬೇಕಾರೆ. ಸೊ ಇವಾಗ ನೋಡಿ, ಅಬ್ಸರ್ವ್ ಮಾಡಿ, ಮಾರ್ಕೆಟಿಂಗ್ ಹೋಗ್ತಾ ಇರುತ್ತೆ, ಹೈಯರ್ ಐ ಮಾಡ್ತಾ ಇರುತ್ತೆ. ಓಕೆ, ಪಾರ್ಟ್ 1 ಅಲ್ಲೂ ಇದೆ, ಪಾರ್ಟ್ 2 ಪಾರ್ಟ್ 3 ಅಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಟ್ರೆಂಡ್ಸ್ ಗಳು ಹೇಗೆ ಮೂವ್ ಆಗುತ್ತೆ ಅದನ್ನೆಲ್ಲ ನೀವು ವಿಡಿಯೋ ನೋಡ್ಕೊ ಬರ್ಬೇಕು. ಎಲ್ಲ ನಾನು ಒಂದೇ ವಿಡಿಯೋದಲ್ಲಿ ಹೇಳ್ಬಿಟ್ರೆ ನೀವು ಆ ವಿಡಿಯೋಸ್ ಏನು ನೋಡಲ್ಲ, ಯಾಕಂದ್ರೆ ಎಲ್ಲದಕ್ಕೂ ಕಂಟಿನ್ಯೂಟಿ ಇರುತ್ತೆ. ಸೊ ಅಬ್ಸರ್ವ್, ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇರುತ್ತಾ. ಓಕೆ, ಮಾರ್ಕೆಟ್ ಇವಾಗ ಇಲ್ಲಿ ನೋಡಿ, ಇದು ಕನ್ಸಾಲಿಡೇಟ್ ಆಯ್ತು ಅಂತ ಅನ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡುತ್ತೆ ಅಂದ್ರೆ, ದೇರ್ ಮೇ ಬಿ ಎ ಚಾನ್ಸ್ ಮಾರ್ಕೆಟ್ ಹೈ ಮಾಡಿ ಫೇಕು ಆಗ್ಬೋದು. ಯಾವಾಗ ಇದನ್ನ ಬೀಟ್ ಮಾಡುತ್ತಲ್ಲ, ಯಾವಾಗ ಇದನ್ನ ಬೀಟ್ ಮಾಡುತ್ತೆ ಮಾರ್ಕೆಟ್ ಅಂಡ್ ಅಗೇನ್ ಬಂದು ಇಲ್ಲಿ ರೀಟೆಸ್ಟ್ ಮಾಡುತ್ತಲ್ಲ, ಅಗೇನ್ ರೀಟೆಸ್ಟ್ ಮಾಡಿ ಈ ತರ ಒಂದ್ ಸ್ವಲ್ಪ ಫಾಲ್ ಆಗ್ತಾ ಇರೋ ತರ ನಿಮ್ಗೆ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು ಅನ್ಕೊಳ್ಳಿ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಏನ್ ಹೇಳಿ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಈ ತರ ಕಾಣಿಸ್ತು ಅಂದ್ರೆ ಇಲ್ಲಿಂದ ಮಾರ್ಕೆಟ್ ಬೀಳುವಂತ ಚಾನ್ಸಸ್ ಇದೆ ಅಂತ ಅರ್ಥ. ಅವಾಗ ನೀವು ಡೌನ್ ಸೈಡ್ ಟ್ರೇಡ್ ನ ಪ್ಲಾನ್ ಮಾಡ್ಕೋಬೇಕು, ಹೇಳ್ಕೊಡ್ತೀನಿ. ಓಕೆ, ಇನ್ನ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ. ನಿಮ್ಗೆ ಇವೆಲ್ಲ ಕನ್ಫ್ಯೂಸಿಂಗ್ ಆದ್ರೆ ಇದಕ್ಕೂ ಒಂದು ಅಪ್ರೋಚ್ ಇದೆ. ಸೊ ಅದನ್ನ ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಓಕೆ, ಸೊ ಇವಾಗ ನಿಮ್ಗೆ ಎಲ್ಲಾನು ಕೂಡ ಇನ್ಕ್ಲೂಡ್ ಮಾಡೋದಕ್ಕೆ ಗೊತ್ತು, ಕರೆಕ್ಟಾ? ಬೊಲಿಂಜರ್ ಬ್ಯಾಂಡ್ ಇನ್ಕ್ಲೂಡ್ ಮಾಡೋದಕ್ಕೆ ಗೊತ್ತು, ಎಲ್ಲಾನು ಕೂಡ ಇನ್ಕ್ಲೂಡ್ ಮಾಡೋದಕ್ಕೆ ನಿಮಗೆ ಗೊತ್ತಿದೆ. ಸೊ ನಾನಿವಾಗ ಬ್ಯಾಕ್ ಟೆಸ್ಟ್ ಮಾಡೋದಕ್ಕೆ ಒಂದು ಡೇಟಾನ ತಗೋತೀನಿ. ಓಕೆನಾ? ಸೊ ಯಾವ್ದು ಕೊಟ್ಟಿತ್ತದು? ಮಾರ್ಚ್ 12 ಕೊಟ್ಟಿತ್ತಾ? ಓಕೆ, ಡಿಲೀಟ್, ನ್ಯೂ ಸೆಷನ್. ಸಿಂಪಲ್ ಆಗಿ ನೋಡಿ ಹೇಗೆ ಅನಲೈಸ್ ಮಾಡ್ತೀನಿ ಅಂತ ನೋಡಿ. ಜಾಸ್ತಿ ಇದನ್ನ ತಗೊಳ್ಳೋಣ, ಬ್ಯಾಕ್ ಟೆಸ್ಟ್ ಮಾಡೋಣ. ಓಕೆನಾ? XAUUSD. ಓಕೆ, ಹೇಗನ್ಸ್ತು? ಓಕೆ, ಸೊ
ಅರ್ಥ ಆಗುತ್ತಾ ಏನು ಅಂತಾನು ಕೂಡ ನೀವು ನನಗೆ ಇಲ್ಲಿ ವಿಡಿಯೋಗಳಲ್ಲಿ ಕೆಳಗಡೆ ತಿಳಿಸ್ಬೇಕು. ಓಕೆ, ಅವಾಗ್ಲೇನೆ ನನಗೆ ಗೊತ್ತಾಗೋದು ಓಕೆ ಗುರು ನಾನು ಹೇಳ್ಕೊಡ್ತಾ ಇರೋದು ಕರೆಕ್ಟ್ ಆಗಿದೆ, ಇನ್ನ ಎಫರ್ಟ್ ನಾನು ಹಾಕ್ಬೇಕಾ ಏನು ಅಂತ. ಓಕೆ, ಮಾರ್ಚ್ 12 ನಾನು ಇವತ್ತು ಊರಿಗೆ ಹೋಗ್ಬೇಕು, ಸೊ ದಟ್ಸ್ ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀನಿ. ಮಾರ್ಚ್ 12 ಪರ್ಫೆಕ್ಟಾ? ಮಾರ್ಚ್ 12 ಇವಾಗ ನಾನು ಟ್ರೇಡ್ ಮಾಡ್ಬೇಕು. ಹೇಗೆ ಟ್ರೇಡ್ ಮಾಡ್ತೀನಿ ಅನ್ನೋದು ಮ್ಯಾಟರ್ ಆಗುತ್ತೆ. ಓಕೆ, ಸೊ ಇವಾಗ ಸಿಂಪಲ್ ನೋಡಿ, ಲೆಟ್ಸ್ ಗೋ, ಲೆಟ್ಸ್ ಟೇಕ್ ಇಟ್ ಟ್ರೇಡ್. ಮಾರ್ಚ್ 12 ಹೇಗೆ ಅನಲೈಸ್ ಮಾಡ್ತೀನಿ ಅಂತ ನೋಡಿ. ಡೇ ಟೈಮ್ ಫ್ರೇಮಿಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, 4 hour and 1 hour ತುಂಬಾ ಅಂದ್ರೆ ತುಂಬಾ ಫೋಕಸ್ ಮಾಡಬೇಕು. ಓಕೆ, 4 hour 1 hour ಇಂದ ಯಾವ ಡೈರೆಕ್ಷನ್ ಗೆ ಮಾರ್ಕೆಟ್ ಹೋಗ್ಬಹುದು ಅಂತ ನಾನು ವ್ಯೂ ನ ಅರ್ಥ ಮಾಡ್ಕೊಂಡ್ ಬರ್ತೀನಿ. ಓಕೆ, ಸಿಂಪಲ್. ಇವಾಗ ಫಸ್ಟ್ ನಾನು ಸೇವ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಈ ತರ ಸೇವ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ತಲೆನೋವು ಬೇಡ. ಓಕೆ, ಇವಾಗ ನೋಡಿ ಸಿಂಪಲ್ 5 minutes ಹೋಗ್ತೀನಿ, ಕರೆಕ್ಟಾ? ಸೊ ಇವಾಗ ಇಲ್ಲಿ ನಾನು ಐ ಗೋ ಫಾರ್ 4 hours. 4 hours ಅಲ್ಲಿ ಬನ್ನಿ, ಬೇಸಿಕ್ ಅಪ್ಲೈ ಮಾಡ್ತೀನಿ. ಓಕೆ, ಬೇಸಿಕ್ ಅಪ್ಲೈ ಮಾಡ್ತೀನಿ. ಇಲ್ಲಿ ನೋಡಿ ಮಾರ್ಕೆಟ್ ಏನ್ ಮಾಡ್ತಾ ಇದೆ, ಇಲ್ಲಿರುವಂತ ಇದು ಲೋ, ಕರೆಕ್ಟಾ? ಇದೇನಿದೆಯಲ್ಲ ಇದು ಲೋ. ಓಕೆ, ಇಲ್ಲಿರೋದು ಏನಿದೆಯಲ್ಲ, ಓಕೆ ಇದನ್ನ ನಾನು ಶಿಫ್ಟ್ ಮಾಡ್ತೀನಿ. ಓಕೆ, ಇಲ್ಲೇನಿದೆಯಲ್ಲ ಇದು ಲೋ. ಸೊ ಮಾರ್ಕೆಟ್ ನೋಡಿ ಹೈಯರ್ ಹೈ ಮಾಡಿದೆ, ಬಟ್ ಇನ್ನೊಂದು ಹೈನ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನ ಹೈಯರ್ ಹೈ ಮಾಡ್ಕೊಂಡು ಹೋಗೋದಕ್ಕೆ ಅದ್ ಕೈಯಲ್ಲಿ ಆಗ್ತಾ ಇಲ್ಲ. ಹೇಗೆ ಅಂದ್ರೆ ಬಂತು, ಹಿಂಗ್ ಮಾಡ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಓಕೆ, ಸೊ ನಾನು ಇವಾಗ ಬರೀ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಮಾರ್ಕೆಟ್ ಹೇಗಿದೆ. ಅಪ್ ಟ್ರೆಂಡ್ ಅಲ್ಲಿ ಇದೆ. ಯಾವ ಚಿಕ್ಕ ಮಕ್ಳು ಕೇಳಿದ್ರು ಹೇಳ್ತಾರೆ ಮಾರ್ಕೆಟ್ ಇವಾಗ ನೋಡಿ ಅಪ್ ಟ್ರೆಂಡ್ ಅಲ್ಲಿ ಇದೆ. ಓಕೆನಾ? ಸೊ ಅಪ್ ಟ್ರೆಂಡ್ ಅಲ್ಲಿ ಇದೆ ಒಂದು. ಅಂಡ್ ಇಲ್ಲಿ ನೋಡಿ ಇದು ಒಂದು ರೆಸಿಸ್ಟೆನ್ಸ್ 4 hours ಅಲ್ಲಿ, ಕರೆಕ್ಟಾ? ಇದೊಂದು ರೆಸಿಸ್ಟೆನ್ಸ್. ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇಲ್ಲಿಗೆ ಬಂದು ಬೀಳುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಪರ್ಫೆಕ್ಟ್. 2 ಅಬ್ಸರ್ವೇಷನ್ ಮಾಡ್ಕೊಂಡ ನೋಟ್ ಮಾಡ್ಕೊಳ್ಳಿ ಒಂದ್ ಸೈಡ್ ಅಲ್ಲಿ. ಓಕೆ, ಏನೇನ್ ನೋಟ್ ಮಾಡ್ಕೋತೀರಾ ಅಂದ್ರೆ, ಫಸ್ಟ್ ಓಕೆ ಮಾರ್ಕೆಟ್ ಈಗ ಅಪ್ ಟ್ರೆಂಡ್ ಅಲ್ಲಿ ಇದೆ. ಓಕೆ, ಬಟ್ ಅಟ್ ಪ್ರೆಸೆಂಟ್ ಏನಾಗಿದೆ, ಕನ್ಸಾಲಿಡೇಟ್ ಆಗ್ತಾ ಇದೆ ಒಂದೇ ಝೋನ್ ಅಲ್ಲಿ. ಇಲ್ಲಿರುವಂತ ರೆಡ್ ಲೈನ್ ಏನಿದೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಾ ಇದೆ. ಅಂಡ್ ಇನ್ನೊಂದ್ ಏನಂದ್ರೆ ಮಾರ್ಕೆಟ್ ಇವಾಗ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ನಾನು ಫಿಬ್ ಹಾಕೋತೀನಿ, 0.5 ನ ಸಪೋರ್ಟ್ ತಗೊಂಡ್ ಮೇಲ್ ಹೋಗ್ತಾ ಇದೆ. ಓಕೆನಾ? ಕರೆಕ್ಟಾ? ಸೊ ಅಂದ್ರೆ ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇವಾಗ ಇಲ್ಲಿ ತನಕ ಕಂಟಿನ್ಯೂ ಆಗ್ಬೇಕು. ಯಾಕೆ ಅಂದ್ರೆ 0.5 0.6 ನ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಆಲ್ಮೋಸ್ಟ್ ಇಲ್ಲಿ ತನಕನಾರು ಬರ್ಲೇಬೇಕು ಮಾರ್ಕೆಟ್, ಆ ಈ ರೆಡ್ ಲೈನ್ ಹತ್ರ ಬರ್ಲೇಬೇಕು. ಅಲ್ಲಿಂದ ಬೇಕಾದ್ರೆ ಅದು ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸಿಂಪಲ್. ಓಕೆನಾ? ಈ ಒಂದು ಅಬ್ಸರ್ವೇಷನ್ ನ ಹೈಯರ್ ಟೈಮ್ ಫ್ರೇಮ್ ಇಂದ ತಗೊಂಡೆ ನಾನು. ಓಕೆ, ಸೊ ಇಲ್ಲಿ ನೋಡಿ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಮಾರ್ಕೆಟ್ ಇವಾಗ ಇಲ್ಲಿಂದ ಈ ರೆಡ್ ಲೈನ್ ಗಾರು ಹೋಗ್ಬೇಕು. ಇದು ಬೀಟ್ ಆದ್ರೆ ಅಪ್ಸೈಡ್ ವ್ಯೂನೇ ಇರುತ್ತೆ. ಅಟ್ಲೀಸ್ಟ್ ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಆಗಿ ನೆಕ್ಸ್ಟ್ ಬಿದ್ರೆ ಇಲ್ಲಿಂದನೇ ಬೀಳ್ಬೋದು. ಇಲ್ಲಿಂದ ಎಲ್ಲಾರು ಬೀಳ್ತಾ ಇದೆ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಇನ್ ಕೇಸ್ ಏನಾದ್ರು ಇಲ್ಲಿಂದ ಏನಾದ್ರು ಬೀಳ್ತಾ ಇದೆ ಅಂದ್ರೆ ಇಲ್ಲಿ ಫಿಬ್ ಹಾಕೊಂಡಿದ್ದೀನಲ್ಲ, ಈ ಝೋನ್ ಏನಿದೆಯಲ್ಲ ಇದು ಇಂಪಾರ್ಟೆಂಟ್ ಆಗತ್ತೆ. ಓಕೆ, ರೆಕ್ಟಾಂಗುಲರ್ ಹಾಕೋತೀನಿ. ಈ ಝೋನ್ ಏನಿದೆಯಲ್ಲ ಇದು ಇಂಪಾರ್ಟೆಂಟ್ ಆಗತ್ತೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಕನ್ಫರ್ಮೇಶನ್ ಗೆ ಏನಾಗುತ್ತೆ ಅಂದ್ರೆ ಸಪೋರ್ಟ್. ಓಕೆ, ಇದು ಬಂತು. ಆ 0.5 0.6 ಹತ್ರನೇ ಸ್ವಿಂಗ್ ಲೋಸ್ ಗಳಿದೆ, ಸಪೋರ್ಟ್ ಗಳಿದೆ. ಇನ್ ಕೇಸ್ ಏನಾದ್ರು ಆ ರೆಡ್ ಲೈನ್ಸ್ ಗಳ ಹತ್ರ ಮಾರ್ಕೆಟ್ ಹೋಗ್ಲಿಲ್ಲ ಅಂದ್ರೆ ಐ ವಿಲ್ ವೇಟ್ ಫಾರ್ 0.5 0.6. ಸೊ ಯಾಕೆ ಅಂದ್ರೆ ಮಾರ್ಕೆಟ್ ಆಬ್ವಿಯಸ್ಲಿ ಅಪ್ ಟ್ರೆಂಡ್ ಅಲ್ಲಿ ಇದೆ. ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಮಾರ್ಕೆಟ್ ಸ್ಟ್ರೈಟ್ ಆಗಿ ಮೂವ್ ಆಗ್ತಾ ಇದೆ. ಕರೆಕ್ಟಾ? ಸೊ ನಾನು ಏನೇನ್ ಹೇಳ್ಕೊಟ್ಟಿದ್ದೀನಿ ಅದನ್ನ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಟ್ರೇಡ್ ತಗೊಳ್ಳಲ್ಲ, ವ್ಯೂ ತಗೋ ಬರ್ತಾ ಇದ್ದೀನಿ. ಇವಾಗ ಬೊಲಿಂಜರ್ ಬ್ಯಾಂಡ್ ಹಾಕೋತೀನಿ. ಓಕೆ, ಬೊಲಿಂಜರ್ ಬ್ಯಾಂಡ್ ಹಾಕೋತೀನಿ. ಸೊ ಬೊಲಿಂಜರ್ ಬ್ಯಾಂಡ್ ಹಾಕೊಂಡು ಏನ್ ಮಾಡ್ತೀನಿ ಅಂದ್ರೆ ಸಿಂಪಲ್ ನೋಡಿ, ಇವಾಗ ನಾನು ಬೊಲಿಂಜರ್ ಬ್ಯಾಂಡ್ ಹಾಕೋತೀನಿ. ಓಕೆನಾ? ಬೊಲಿಂಜರ್ ಬ್ಯಾಂಡ್ ಹಾಕೊಂಡೆ. ಬೊಲಿಂಜರ್ ಬ್ಯಾಂಡ್ ಏನಾಗ್ತಾ ಇದೆ ನೋಡಿ, ಬೊಲಿಂಜರ್ ಬ್ಯಾಂಡ್ ಅಲ್ಲಿ ಇಲ್ಲಿ ಸಪೋರ್ಟ್ ಇದೆ, ಲೋವರ್ ಬ್ಯಾಂಡ್. ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇಲ್ಲಿ ಬಂದು ಟಚ್ ಮಾಡಿ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲಿ ನಾನು ನಿಮಗೆ ಗೊತ್ತಿರಬೇಕು ಲೋವರ್ ಬ್ಯಾಂಡ್ ಅಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಳುತ್ತೆ. ಸೊ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅದನ್ನು ಮಾರ್ಕ್ ಮಾಡ್ಕೊಂಡಿದೀನಿ. ಅಪ್ಪರ್ ಬ್ಯಾಂಡ್ ನೋಡಿ ಈ ರೆಡ್ ಲೈನ್ ಹತ್ರನೇ ಇದೆ. ಕರೆಕ್ಟಾ? ಈ ರೆಡ್ ಲೈನ್ ಹತ್ರನೇ ಇದೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ, ನನ್ನ ಇವಾಗ ವ್ಯೂ ಏನಿದೆ ಅಂದ್ರೆ, ನನ್ನ ವ್ಯೂ ಅಪ್ಸೈಡ್ ಇದೆ. ಒಂದು ಓವರ್ ಆಲ್ ಮಾರ್ಕೆಟ್ ಟ್ರೆಂಡ್ ಅಪ್ ಇದೆ. ಅಂಡ್ ಇನ್ನೊಂದು ನಾನು ಏನ್ ಫಿಬ್ ಹಾಕೊಂಡಿದೀನಿ ಅಲ್ಲಿ 0.5 0.6 ಸಪೋರ್ಟ್ ತಗೊಂಡು ಆಲ್ರೆಡಿ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ. ಎಲ್ಲಿ ತನಕ ಹೋಗ್ಬೇಕು, ಈ ರೆಡ್ ಲೈನ್, ಈ
ಅಪ್ಪರ್ ಬ್ಯಾಂಡ್ ತನಕ ಮಾರ್ಕೆಟ್ ಮೂವ್ ಆಗ್ಬೇಕು. ಸೊ ದಟ್ ನನ್ಗೆ ಇಲ್ಲೆಲ್ಲೇ ಟ್ರೇಡ್ ಸಿಕ್ಕಿದ್ರು ಕೂಡ ಅಪ್ಸೈಡ್ ಟ್ರೇಡ್ ನ ಪ್ಲಾನ್ ಮಾಡ್ತೀನಿ. ಇಲ್ಲೆಲ್ಲೇ ಟ್ರೇಡ್ ಸಿಗ್ಲಿ, ಓಕೆ, ಇಲ್ಲೆಲ್ಲೇ ಟ್ರೇಡ್ ಸಿಗ್ಲಿ, ನಾನು ಅಪ್ಸೈಡ್ ಗೆ ಮಾತ್ರ ಪ್ಲಾನ್ ಮಾಡ್ತೀನಿ, ಇಲ್ಲಿ ತನಕ ಟಾರ್ಗೆಟ್ ಇಟ್ಕೋತೀನಿ. ಆರ್ ಎಲ್ಸ್ ಹಿಂಗ್ ಫಾಲ್ ಆಯ್ತು ಅಂದ್ರೆ ಇಲ್ಲಿಗೆ ಬಂದಾಗ ಟ್ರೇಡ್ ತಗೋತೀನಿ. ಈ ಫಾಲ್ ನ ನಾನು ಕ್ಯಾಚ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಏನೇ ಇದ್ರು ಅಪ್ಸೈಡ್ ಟ್ರೇಡ್ ಅಷ್ಟೇನೆ ಕ್ಯಾಚ್ ಮಾಡೋದು ನಾನು. ಓಕೆನಾ, ಪರ್ಫೆಕ್ಟಾ, ಗೊತ್ತಾಯ್ತಾ? ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಇಲ್ಲಿದ್ದಿತ್ತು ಅಂದ್ರೆ, ಇಲ್ಲೇನಾದ್ರು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಬಂದಿತ್ತು, ಇನ್ವರ್ಟೆಡ್ ಹ್ಯಾಮರ್ ಬಂದಿತ್ತು, ಬೇರಿಶ್ ಕ್ಯಾಂಡಲ್ ಬಂದಿತ್ತು ಅಂದ್ರೆ ದೆನ್ ಶಾರ್ಟ್ ಟ್ರೇಡ್ಸ್ ಗಳನ್ನ ಪ್ಲಾನ್ ಮಾಡ್ತಾ ಇದ್ದೆ. ಓಕೆನಾ, ಸಿಂಪಲ್. ಎಲ್ಲ ಗೊತ್ತಾಯ್ತಾ? ಎಲ್ಲ ಮಾರ್ಕ್ ಮಾಡ್ಕೊಂಡಿದೀನಿ. ಇವಾಗ ನಾರ್ಮಲ್ ಆಗಿ 5 ಮಿನಿಟ್ಸ್ ಹೋಗ್ತೀನಿ. ಓಕೆ, 5 ಮಿನಿಟ್ಸ್ ಹೋಗ್ತೀನಿ. 5 ಮಿನಿಟ್ಸ್ ಅಲ್ಲಿ ನೋಡಿ, 5 ಮಿನಿಟ್ಸ್ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ ಹೇಗಿದೆ. ಓಕೆ, ಸಿ ಮಾರ್ಕೆಟ್ ಓಕೆ, ಇವಾಗ ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಪೆಂಡಿಂಗ್ ಇದೆ. ಓಕೆ, ಆರೋ ಮಾರ್ಕ್ ಆಗ್ತೀನಿ. ಇಲ್ಲಿಂದ ಇಲ್ಲಿಗೆ ಪೆಂಡಿಂಗ್ ಇದೆ, ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ ಪೆಂಡಿಂಗ್ ಇದೆ ಮೂವ್ಮೆಂಟ್. ಸೊ ಇವಾಗ ಏನಾದ್ರು ಮಾರ್ಕೆಟ್ ಇಲ್ಲಿಗೆ ಕೆಳಗಡೆ ಬಂದ್ರು ಕೂಡ ಅಟ್ಲೀಸ್ಟ್ ಇವಾಗ ನೋಡಿ ಮಾರ್ಕೆಟ್ ಫಿಬ್ ಸಪೋರ್ಟ್ ನ ತಗೊಂಡಿದೆ. ಫಿಬ್ ನ ಸಪೋರ್ಟ್ ತಗೊಂಡಿದೆ ಅಂದ್ರೆ ಇಟ್ಸ್ ಟ್ರೈಯಿಂಗ್ ಟು ಮೂವ್ ಹೈಯರ್ ಹೈ ಮಾಡೋದಕ್ಕೆ, ಮೂವ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಅಂತ. ಸೊ ಅಟ್ಲೀಸ್ಟ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ಬೇಕು, ಫಸ್ಟ್ ಪಾಯಿಂಟ್. ಅಟ್ಲೀಸ್ಟ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ಬೇಕು. ಇನ್ ಕೇಸ್ ಇದೇನಾದ್ರು ಕೆಳಗಡೆ ಫಾಲ್ ಆಯ್ತು ಅಂದ್ರೆ ನಾನು ಕ್ಯಾಚ್ ಮಾಡಕ್ ಹೋಗಲ್ಲ, ಇಲ್ಲಿಗೆ ವೆಯ್ಟ್ ಮಾಡ್ತೀನಿ. ಪೇಷನ್ಸ್, ಪೇಷನ್ಸ್, ಪೇಷನ್ಸ್. ಓಕೆ, ಇವಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ. ಓಕೆ, ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಗೆ ಫಿಬ್ ಹಾಕೋತೀನಿ. ಓಕೆನಾ, ಸ್ಮಾಲರ್ ಸ್ವಿಂಗ್ ಅಲ್ಲಿ ಅಬ್ಸರ್ವ್ ಮಾಡ್ತೀನಿ. ಓಕೆ, ಅಲ್ಲಿ ಬಂದು ಸಪೋರ್ಟ್ ಏನಾದ್ರು ಒಂದು ಕನ್ಫರ್ಮೇಶನ್ ಸಿಗುತ್ತಾ ಅಂತ. ಓಕೆ, ಸೊ ಎಲ್ಲಪ್ಪ ರೆಕ್ಟಾಂಗುಲರ್. ಓಕೆ, ಈ ಝೋನ್ ಏನಿದೆಯಲ್ಲ, ಇಫ್ ಇಟ್ ಈಸ್ ಎ ಸ್ಟ್ರಾಂಗ್ ಝೋನ್, ಎಸ್ ಸ್ಟ್ರಾಂಗ್ ಝೋನ್. ಯಾಕೆ ಸ್ಟ್ರಾಂಗ್ ಝೋನ್? ಇಟ್ ಈಸ್ ಮರ್ಜಿಂಗ್ ವಿತ್ ಸಪ್ಲೈ ಝೋನ್. ಸಿ, ಮರ್ಜಿಂಗ್ ವಿತ್ ಸಪ್ಲೈ ಝೋನ್, ಕರೆಕ್ಟಾ, ಪರ್ಫೆಕ್ಟಾ? ಓಕೆ, ಇವಾಗ ನೋಡ್ತೀನಿ ಇಲ್ಲಿ ನನ್ಗೆ ಈ ಝೋನ್ ಹತ್ರ ನನ್ಗೆ ಏನಾದ್ರು ಸಪೋರ್ಟ್ ಸಿಕ್ತು ಅಂದ್ರೆ ಟ್ರೇಡ್ ನ ಪ್ಲಾನ್ ಮಾಡ್ತೀನಿ. ನನ್ಗೆ ಇವಾಗ ಟ್ರೇಡ್ ಗಳನ್ನ ಪ್ಲಾನ್ ಮಾಡ್ತಾ ಇರೋದು ನಾನು ಬರೀ ಅಪ್ಸೈಡ್ ಮಾತ್ರ. ಏನ್ ಹೇಳಿ? ಬರೀ ಅಪ್ಸೈಡ್ ಮಾತ್ರ. 1000 ಸತಿ ಹೇಳಿದ್ದೀನಿ. ಬೊಲಿಂಜರ್ ಬ್ಯಾಂಡ್ ಹಾಕೋತೀನಿ, ಯಾವುದೇ ತರ EMA ನೋಡಲ್ಲ. ಓಕೆ, ಐ ವಿಲ್ ವೇಟ್ ಫಾರ್ ಲೋವರ್ ಬ್ಯಾಂಡ್. ಓಕೆ, 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 ಇಲ್ಲಿಗೆ ಬರ್ಲಿ, ಐ ವಿಲ್ ವೇಟ್ ಅಲ್ಲಿಗೆ. ಅಪ್ಸೈಡ್ ಬಿಟ್ರೆ ಬೇರೆ ಯಾವ ಟ್ರೇಡ್ ಗಳನ್ನು ನಾನು ತಗೊಳ್ಳಲ್ಲ. ವೇಟ್. ಸೊ ಇಲ್ಲಿ ಬನ್ನಿ. ಓಕೆ, ಇಲ್ಲಿ ಬನ್ನಿ. ಇವಾಗ ಸಿಂಪಲ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಲೋವರ್ ಬ್ಯಾಂಡ್ ನ ಸ್ವೀಪ್ ಮಾಡಿದೆ, ಒಂದು ರೆಡ್ ಕ್ಯಾಂಡಲ್ ಬಂದು ಒಂದು ಗ್ರೀನ್ ಕ್ಯಾಂಡಲ್ ಬಂದಿದೆ, ಬಟ್ ಇಲ್ಲಿ ಅಪ್ಪರ್ ವಿಕ್ ಇದೆ. ಓಕೆ, ಸೊ ಇಲ್ಲೇನಾಗುತ್ತೆ ಅಂದ್ರೆ ಒಂದು ಕನ್ಫರ್ಮೇಶನ್ ಬೊಲಿಂಜರ್ ಬ್ಯಾಂಡ್ ನ ಸ್ವೀಪ್ ಮಾಡಿದೆ. ಅಂಡ್ ಇಲ್ಲಿ ನೋಡ್ಬೋದು 0.5 0.6 ನಿಯರ್ ಇದೆ. ಓಕೆ, ಕಾಮನ್ ಸೆನ್ಸ್ ಇದು 0.5 0.6 ನಿಯರ್ ಇದೆ. ಬಟ್ ಇಲ್ಲಿ ನೋಡ್ಬೋದು ವಿಕ್ಸ್ ಇಲ್ಲೇನಿದೆಯಲ್ಲ ಸಪೋರ್ಟ್, ಆ ಸಪೋರ್ಟ್ ನ ತಗೋತಾ ಇದೆ. ಓಕೆ, ಇವಾಗ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಐ ವಿಲ್ ವೇಟ್. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಟ್ರೇಡ್ ನ ತಗೋತೀನಿ. ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಇಡ್ತೀನಿ, ಇಲ್ಲಿ ತನಕ ಟಾರ್ಗೆಟ್ ಇಡ್ತೀನಿ. ಒಂದನ್ನ ಅಬ್ಸರ್ವ್ ಮಾಡ್ಬೇಕಾಗಿರೋದು ನಾವೇನು ಅಂದ್ರೆ ಕ್ಯಾಂಡಲ್ಗೆ ಅಪ್ಪರ್ ವಿಕ್ ಇದೆ. ಸೊ ದಟ್ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಕೆಳಗಡೆ ಬರುತ್ತಾ ಅಂತ ನೋಡ್ಬೇಕು. ಅಪ್ಪರ್ ವಿಕ್ ಇಲ್ಲ ಬೇರೆದಿತ್ತು ಅಂದ್ರೆ ತಗೋತಾ ಇದೆ ಟ್ರೇಡ್, ಬಟ್ ಅಪ್ಪರ್ ವಿಕ್ ಇದೆ, ವೇಟ್. ಒಂದ್ ಯಾವ್ದಾದ್ರು ಸ್ಟ್ರಾಂಗ್ ಗ್ರೀನ್ ಬರಬೇಕು. ಸಿ, ಇವಾಗ ನೋಡಿ ಸ್ಟ್ರಾಂಗ್ ಗ್ರೀನ್ ಬಂತು, ಕರೆಕ್ಟಾ? ಒಂದು ಸ್ಟ್ರಾಂಗ್ ಗ್ರೀನ್, ಒಳ್ಳೆ ಹ್ಯಾಮರ್ ತರ ಕ್ಯಾಂಡಲ್ ಬಂತು, ಬೈಯಿಂಗ್ ಪ್ರೆಷರ್ ಬಂದಿದೆ ಅಂತ ಅರ್ಥ. ಸೊ ಇವಾಗ ಇಲ್ಲಿ ಟ್ರೇಡ್ ತಗೋತಾ ಇದ್ದೀನಿ ಅಂದ್ರೆ ನಾನು ಇಲ್ಲಿ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿರೋದಕ್ಕೆ ಮಾತ್ರ ಟ್ರೇಡ್ ತಗೋತಾ ಇಲ್ಲ. ಇಲ್ಲಿ ನೋಡಿ ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡುವಂತ ಸಪೋರ್ಟ್ ಕೂಡ ಇಲ್ಲೇ ಇದೆ. ಸ್ಪೈಕ್ಸ್ ಎಲ್ಲ ಏನೇನ್ ಬಂದಿದೆಯಲ್ಲ ಅದೆಲ್ಲಾನು ಸಪೋರ್ಟ್ ಏನೆ. ಬಟ್ ಸ್ಟಾಪ್ ಲಾಸ್ ನ ಇದ್ರ ದೂರ ಯಾಕೆ ಇಡ್ತಾ ಇದ್ದೀನಿ ಅಂದ್ರೆ ದೇರ್ ಮೇ ಬಿ ಚಾನ್ಸ್ ಇಲ್ಲಿ ಬಂದು ಸಪೋರ್ಟ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಇಲ್ಲಿ ಕಮ್ಮಿ ಹೋಗಿ ಟಾರ್ಗೆಟ್ ತನಕ ಇಟ್ಕೋತೀನಿ. ಇನ್ ಕೇಸ್ ಇಲ್ಲಿ ಬಂದ್ರೆ ಆವರೇಜ್ ಮಾಡ್ತೀನಿ ಈ ತರ. ಅಂಡ್ ಯಾಕೆ ಅಪ್ಸೈಡ್ ಟ್ರೇಡ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ವ್ಯೂ ಇಟ್ಕೊಂಡ್ ಬಂದೆ, ಬರೀ ಅಪ್ಸೈಡ್ ಟ್ರೇಡ್ ಮಾತ್ರ ತಗೋಬೇಕು ಅಂತ ಬರೀ ಅಪ್ಸೈಡ್ ಟ್ರೇಡ್ ಮಾತ್ರ ತಗೋತಾ ಇದ್ದೀನಿ. ನೋಡಿದ್ರ? ಆ ಝೋನ್ ನೇ ನೋಡಿ.
ಹೇಗೆ? ಹ್ಮ್ ಬೇಕಾದ್ರೆ ನೀವು ಈ ಝೋನ್ ಅಲ್ಲೂ ಕೂಡ ನಾನು ಆವರೇಜ್ ಮಾಡಬಹುದು ಅಂತ ಅಂದೆ. ಯಾಕೆ? ಸಿ ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇಲ್ಲಿಂದನೂ ಮೇಲ್ ಹೋಗ್ಬೋದು, ಬಟ್ ಇದು ತುಂಬಾ ಕನ್ಫರ್ಮೇಶನ್ ಇರೋದ್ರಿಂದ ಆವರೇಜ್ ಮಾಡಬೇಕು, ಹೈಯರ್ ಲಾಟ್ಸ್ ಇಲ್ಲಿ ಹೋಗ್ಬೇಕು. ಬೇಕಾದ್ರೆ ಇಲ್ಲಿಂದ ಕಮ್ಮಿ ಲಾಟ್ಸ್ ಬೇಕಾದ್ರೂ ನೀವು ಹೋಗ್ಬೋದು, ಟ್ರೈ ಮಾಡ್ಬೋದು ಕಮ್ಮಿ ಲಾಟ್ಸ್. ಯಾಕಂದ್ರೆ 0.5 0.6 ನಿಯರ್ ಇದೆ ಅಷ್ಟೇ, ಬಟ್ 0.5 0.6 ನ ಟಚ್ ಮಾಡಿಲ್ಲ ಅದು. ಸೊ ದಟ್ ಯು ಕ್ಯಾನ್ ಎಕ್ಸಿಟ್ ಇಟ್. ಇವಾಗ ಬೇಕಾದ್ರೆ ಎಕ್ಸಿಟ್ ಮಾಡ್ಕೊಬಹುದು, ಯಾಕಂದ್ರೆ ಯಾವಾಗ ಬೇಕಾದ್ರೂ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. 1:1 ನ ಮಾತ್ರ ಟಾರ್ಗೆಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಯಾಕೆ ಅಂದ್ರೆ ಅಪ್ಪರ್ ಬ್ಯಾಂಡ್ ಗಳನ್ನ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಮಾಡ್ತಾ ಇದೆ ಅಂದ್ರೆ ದೇರ್ ಮೇ ಬಿ ಚಾನ್ಸ್ ಅದು ಫೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಬ್ರೇಕ್ ಮಾಡಿದ ತಕ್ಷಣ ಎಕ್ಸಿಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಹೋಲ್ಡ್ ಗೀಲ್ಡ್ ನಾನು ಟಾರ್ಗೆಟ್ ಇಲ್ಲಿ ತನಕ ಇಟ್ಕೊಂಡಿದ್ದೀನಿ ಅನ್ನೋದೆಲ್ಲ ಸುಳ್ಳದು, ಆ ತರ ಎಲ್ಲ ಇಟ್ಕೊಳ್ಳೇಬಾರ್ದು. ಓಕೆ, ಪರ್ಫೆಕ್ಟಾ? ಯಾಕೆ ನಾನು ಎಕ್ಸಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಅಂದ್ರೆ, ಸಿ ಗ್ರೀನ್ ಕ್ಯಾಂಡಲ್ ಅಪ್ಪರ್ ಬ್ಯಾಂಡ್ ನ ಬ್ರೇಕ್ ಮಾಡ್ತು ಅಂದ್ರೆ ದೇರ್ ಮೇ ಬಿ ಎ ಚಾನ್ಸ್, ಲಾಟ್ ಆಫ್ ಚಾನ್ಸಸ್ ಇರುತ್ತೆ ಫೇಕ್ ಔಟ್ ಆಗೋದಿಕ್ಕೆ. ಅಪ್ ಸೈಡ್ ವ್ಯೂ ಇಡ್ಕೊಂಡೆ ಬರೀ ಅಪ್ ಸೈಡ್ ಮಾತ್ರ ಟ್ರೇಡ್ ಮಾಡಿದೆ. ಡನ್.